ಅಣ್ಣ ಒಂದು ಕಿಂಗ್ ಕೊಡಿ 3 ಟೀ ಕೊಡೋಣ. ಸೂರಿಂಗೆ ಫೋನ್ ಮಾಡು. ಮಗ ಎಲ್ಲಿದೆಯಾ ಮಗ? ಇಲ್ಲೇ ರೂಮಲ್ಲಿ ಇದ್ದೀನಿ. ಟೀ ಅಂಗಡಿ ಹತ್ರ ಬಾ. ಸರಿ ಬರ್ತೀನಿ ಇರು. ಅಣ್ಣ ಒಂದು ಸಿಗರೇಟು. ಇವಾಗ ಏನು ಮಾಡ್ತಿದ್ಯಾ ಮಗ? ಅದೇ ಮಗ, ಮೂವಿದು ಸ್ಕ್ರಿಪ್ಟ್ ಇತ್ತಲ್ಲ ಮಾಡ್ತಿದ್ದೆ. ಹೇಳಮ್ಮ. ಎಲ್ಲಿದ್ಯಾ? ಇಲ್ಲೇ ಫ್ರೆಂಡ್ ಜೊತೆ ಹೊರಗಡೆ ಇದೀನಿ. ಹೇಳು. ಸಾಹೇಬ್ರೆ, ಇವತ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದೆ, ನೆನ್ಪೈತೇನೋ? ಅಯ್ಯೋ ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ. ಇನ್ನೊಂದು 10 ನಿಮಿಷ ಅಲ್ಲೇ ಇರ್ತೀನಿ ನೋಡು. ಲೇಟ್ ಆದ್ರೂ ಪರವಾಗಿಲ್ಲ, ಮುಚ್ಕೊಂಡು ನಿಧಾನಕ್ ಬಾ. ಸರಿ ಮಚ್ಚ, ಬರ್ತೀನಿ. ಪ್ರಿಯಾ, ಹೇಳೋಣ. ಹೇಗಿದೆ ಇದು? ಡಬ್ಬ ತರ ಇದೆ. ಇದೇಗಿದೆ. ಈ ಕಲರ್ ನನ್ಗೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ? ಓಯ್ ಗೂಬೆ, ನನ್ನ ಹುಡುಗಿ ಇಷ್ಟ ಆದ್ರೆ ಸಾಕು, ನಿನ್ಗೆ ಬೇರೆ ಎಷ್ಟ ಆಗ್ಬೇಕಾ? ಹಲೋ ಬ್ರದರ್, ನಾನೊಬ್ಳಿಗೆ ಅಲ್ಲ, ಬೇರೆ ಯಾವ ಹುಡ್ಗಿನೂ ಈ ಕಲರ್ನ ಲೈಕ್ ಮಾಡಲ್ಲ. ಇದಂಗೈತೆ? ನಿಮ್ ಹುಡ್ಗಿನ ಇಂಪ್ರೆಸ್ ಮಾಡಕ್ ಹೋಗ್ತಿದ್ಯೋ ಅಥವಾ ಕಿಡ್ನಾಪ್ ಮಾಡಕ್ಕ? ಸರಿ, ಇದಂಗೈತೆ? ಪರ್ಫೆಕ್ಟ್. ಇವಾಗ ನೋಡು, ಯಾವ ಹುಡ್ಗಿ ಬೇಕಾದ್ರೂ ಇಷ್ಟಪಡ್ತಾರೆ. ಸಾಕು ಸಾಕು, ಕಾಲೇಜ್ ಟೈಮ್ ಆಯ್ತು. ನಿಮ್ಮ ಅಪ್ಪ ಹುಡುಕ್ತಿರ್ತಾನೆ, ಕಳ್ಸ್ಕೊ. ನೀನೋಗಪ್ಪ ರಾಮ, ನಿನ್ಗೋಸ್ಕರ ನಿನ್ ಸೀತೆ ಕಾಯ್ತಾ ಇರ್ತಾಳೆ. ಚಿಗಪ್ಪ ಚಿಗಪ್ಪ, ಬೈಕ್ ಪಂಚರ್ ಐತೆ, ಹೊಸ ಬೈಕ್ ಈ ಕಡೆ ಹೊರಗಡೆ ಹೋಗ್ಬೇಕು. ಅಲ್ಲ ಆಯ್ತೆ, ತಗೋ. ಸೈಡ್ ಬರೋ. ಚಿಕ್ಕಪ್ಪ ಚಿಕ್ಕಮ್ಮ ಅಡುಗೆ ಮಾಡಿದೆ ಆರಾಮಾಗಿ ಟಿವಿ ನೋಡ್ತಾ ಕೂತ್ಬಿಟ್ಟಾರಲ್ಲ, ಏನು ಸಮಾಚಾರ? ಮನೇಲಿ ಹೆಂಗಸರು ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾವ್ರಿ ಅಂತಂದ್ರೆ ಫ್ರಿಜ್ಜಲ್ಲಿ ಏನೋ ತಂಗ್ಲದೆ ಅಂತ ಅರ್ಥ. ಚಿಕ್ಕಮ್ಮ, ತಿಂಡಿ ಏನು? ರಾತ್ರಿ ಏನ ಫ್ರಿಜ್ ಅಲ್ಲಿ ಐತೆ, ಅದಕ್ಕೆ ಚಿತ್ರಾನ್ನ ನೋಡಿ ಮಾಡಿದೀನಪ್ಪ. ವಾ, ಕಲರ್ಫುಲ್ ಚಿತ್ರಾನ್ನವಾ? ಚಿಕ್ಕಪ್ಪಗೆ ತಿನ್ನಿಸಿ. ಆಂಟಿ, ನಿಮ್ಮನೆ ತಿಂಡಿ ಏನು? ನಮ್ಮನೇಲಿ ಯುವದೊಪ್ಪು. ನಾನೇನಾದ್ರು ಇವತ್ತು ತಿಂದೆ ತೋಪೆ. ಸರಿ ಆಯ್ತು, ನಾನು ಬರ್ತೀನಿ. ಏನ್ಲ ರಾಗಿ ಮಷೀನು? ಮುಖಕ್ಕೆ ಯಾವ ಪೌಡ್ರ್ ಕ್ರೀಮ್ ಹಚ್ಚಿದ್ರು ಬ್ರೈಟೇ ಆಯ್ತಲ್ಲಕ್ಕಲ್ಲ, ಮುಖ ಪಳ 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 ಅಂತ ಒಳಿಬೇಕು. ಹಂಗೇನಾರು ಇದ್ರೆ ಹೇಳೋಣ, ಚಿಂತೆ ಯಾಕೆ ಮಾಡ್ತಿಲ್ಲ? ಬಿಸಿ ನೀರಿಗೆ ನಿಂಬೆ ರಸ ಹಿಂಡ್ಕೊಂಡು ಜೇನುತುಪ್ಪ ಹಾಕೊಂಡು 4 ತಿಂಗಳ ಕುಡಿದ್ಬಿಟ್ರೆ ಮುಖ ಬ್ರೈಟ್ ಆಗೋಯ್ತದ? ಇಲ್ಲಲ್ಲ, 2 kg ಲಿಂಬೆ ಹಣ್ಣು, 2 kg ಜೇನುತುಪ್ಪ ಖಾಲಿ ಆಯ್ತದಷ್ಟೇ. ಬರೀ ಇದೇ ಆಯ್ತು ಕಲ ನಿಂದು ಯಾವಾಗ್ಲೂ. ಮತ್ತೇನಿಲ್ಲ ಸಮಾಚಾರ? ಈ ಹೆಣ್ಕೊಡೋ ಹುಡ್ಗಿರ್ ಮನೇಲಿ ವಯಸ್ಸಾಗಿದ್ರು ಪರವಾಗಿಲ್ಲ, ಆದ್ರೆ ಗೌರ್ಮೆಂಟ್ ಕೆಲ್ಸದಲ್ಲಿರೋನೇ ಬೇಕು ಅಂತಾರಲ್ಲ, ಯಾಕ್ಲಾ? ನೋಡ್ ಶಿಷ್ಯ, ದ್ರಾಕ್ಷಿಗಿಂತ ಒಣ ದ್ರಾಕ್ಷಿಗೆ ಬೆಲೆ ಜಾಸ್ತಿ. ತನ್ನ ಸ್ವಂತ ಮಗ ರೋಡ್ ಹಾಕೊಂಡು ತಿಂತಿದ್ರು, ಮನೆಯೊಳಿಗೆ ಮಾತ್ರ ಸರ್ಕಾರಿ ಕೆಲಸವನ್ನೇ ಬೇಕು ಅಂತಾರೆ. ಇನ್ನು ಹುಡುಗಿರು 2 ವರ್ಷದ ದೊಡ್ಡ ಹುಡುಗನ ಹಣ ಹಣ ಅಂತ ಕರಿತವೆ. ಅದೇ ಗೌರ್ಮೆಂಟ್ ಕೆಲಸದಲ್ಲಿರೋ ಅಂಕಲ್ 20 ವರ್ಷ ದೊಡ್ಡವನಾಗಿದ್ರು ಚಿನ್ನ, ಮಧು, ಬೆಳ್ಳಿ, ಬಂಗಾರ ಅಂತ ಕರಿತವೆ. ಫೈನಲ್ ಆಗಿ ನಾನೇನು ಹೇಳ್ತೀನಿ ಅಂದರೆ, ಗೌರ್ಮೆಂಟ್ ಕೆಲಸ ಇದ್ರೆ ಒಂದುಂಟಲ್ಲ, 60 ವರ್ಷ ಆದರೂ ಮದುವೆ ಆಗ್ಬೋದು ನೋಡಪ್ಪ. ಅಂದಾಗೆ ಯಾಕೋ ಇತ್ತೀಚೆಗೆ ಆಂಟಿರಿಂದೆ ಹೋಗ್ತಿದ್ದೆ ಅಂತಲ್ಲ, ಏನು ಸಮಾಚಾರ? ಹುಡ್ಗಿರ್ಗೆ ಯಾರು ಬೇಕಾದ್ರೂ ಲೈನ್ ಹಾಕ್ತಾರಕಲ್ಲ, ಈ ಆಂಟಿರ್ ಲೈನ್ ಹಾಕೋರ್ಗು ಒಂದು ರೇಂಜ್ ಇರುತ್ತೆ. ಓ, ಹುಡುಗಿರೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ ಹೆಂಗ್ಲಾ? ಕರೆಕ್ಟಾಗಿರೋ ಹುಡುಗಿನ ಮದುವೆ ಆದರೆ ಡೈಲಿ ಲವ್ ಡೇ, ಇಷ್ಟ ಇಲ್ದೇ ಇರೋ ಹುಡುಗಿನ ಕಷ್ಟಪಟ್ಟು ಮದುವೆ ಆಗ್ತೀನಿ ಅಂದರೆ ಡೈಲಿ ಡೆತ್ತೆ, ಮನೆ ಕೆಲ್ಸಕ್ಕೆ ಬರ್ದೇ ಇರೋಳ ಮದುವೆ ಆದರೆ ಡೈಲಿ ಲೇಬರ್ ಡೇ, ಅದೇ ಶ್ರೀಮಂತರು ಮನೆ ಹುಡುಗಿನ ಮದುವೆ ಹ್ಯಾಪಿ ಡೇ, ಇನ್ನು ಚಿಕ್ಕ ಹುಡುಗಿನ ಮದುವೆ ಆದರೆ ಚಿಲ್ಡ್ರನ್ಸ್ ಡೇ, ಮದುವೆನೇ ಆಗದೆ ಇದ್ರೆ ಫ್ರೀಡಮ್ ಡೇ. ಆದರೆ ಈ ಆಂಟಿರಿಂದ ಹೋದ್ರೆ ಸ್ವರ್ಗಕ್ಕೆ 3 ಗೇಣು. ಕಳ್ಳ ನೀನು. ಉಗ್ರು ಹುಡ್ಗಿರು ಗೊಳ್ಳಂತ ನಕ್ಕಿದ್ರೆ ಕಾಮನ ಬಿಲ್ಲು, ಪರಿಚಯ ಆದ್ರೆ ಕಾಫಿ ಬಿಲ್ಲು, ಮಾತಾಡಿದ್ರೆ ಫೋನ್ ಬಿಲ್ಲು, ಕೈ ಕೊಟ್ರೆ ಬಾರ್ ಬಿಲ್ಲು. ಹುಡ್ಗಿರಿ ಸ್ನ್ಯಾಪ್ ಅಲ್ಲಿ ಇದ್ರೆ ನಮ್ ಹುಡುಗರು ಮೋರಿಲಿ ಇರ್ತಾರೆ. ನಮ್ಗೆ ಯಾಕೆ ಗುರು ಈ ಹುಡ್ಗಿರ್ ಸವಾಸ? ತುಂಬಾ ತಿಳ್ಕೊಂಡ್ಬಿಟ್ಟಿದೆ ಬಿಡಪ್ಪ. ನಿಜವಾದ ಆಂಟಿ ಲವರ್ ಅಂದ್ರೆ ನೀನೆ. ಏನ್ರಲ್ಲ ಓತಿಕೆತ್ತ ಮಿಷಿನು ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಿದ್ದೀರಾ? ಬಾ ಕೆಂಪಣ, ಸುಮ್ನೆ ಮಾತಾಡ್ಕೊಂಡ್ ಕುಂತಿದ್ವ ಕಣ.
ಅಲ್ಲ ಕೆಂಪಣ್ಣ, ನೆಂಟ್ರ ಮನೆಗೆ ಹೋಗಿದ್ಯಲ್ಲ, ಆಗ್ಲೇ ಬಂದ್ಬಿಟ್ಟಿದ್ಯಾ? ಇನ್ನೊಂದೆಷ್ಟು ದಿನ ಇದ್ಕೊಂಡು ಬರ್ಲಿಕ್ಕೆ ಆಯ್ತಿರ್ಲಿಲ್ವಾ? ನೆಂಟ್ರ ಮನೇಲಿ ಜಾಸ್ತಿ ದಿನ ಇರ್ಬಾರ್ದು ಕಣ್ರಲ್ಲ. ಯಾಕಣ್ಣ? ಜಾಸ್ತಿ ದಿನ ನೆಂಟ್ರ ಮನೇಲಿ ಇರ್ಬಾರ್ದು ಕಣ್ರಲ್ಲ, ಬೆಲೆ ಕಮ್ಮಿ. ಉದಾಹರಣೆಗೆ ಕೊರೋನಾ ತಗೊಳ್ಳಿ. ಕೆಂಪಣ್ಣ, ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ? ಎರಡೂ ಡೇಂಜರೇ. ನಾವಾಗೆ ಹಳ್ಳಕ್ ಬಿದ್ರು, ಮನೆಯವರೆಲ್ಲ ಸೇರಿಸಿ ಮದುವೆಯನ್ನು ಹಳ್ಳಕ್ ತಳ್ಳಿದ್ರು, ಉಸಿರು ಕಟ್ಟೋದು ನಮ್ಗೆ. ಒಬ್ಬ ಹುಡುಗ ಜೆಂಟಲ್ ಮ್ಯಾನ್ ಆಗಕ್ಕೆ 20 ವರ್ಷ ಬೇಕು. ಅದೇ ಈ ಹುಡುಗಿರಿಂದ ಒಬ್ಬ ಹುಡುಗ ಮೆಂಟಲ್ ಆಗಕ್ಕೆ 20 ದಿವಸ ಸಾಕು. ಯಾಕೆ ಬೇಕು ಹುಡುಗಿರ್ ಸವಾಸ? ಸುಮ್ಮನೆ ಸಿಂಗಲ್ ಆಗಿ ಇದ್ಬಿಡಲ್ಲ. ಏನ್ ಕೆಂಪಣ್ಣ ಹಿಂಗೆ ಹೇಳ್ಬಿಟ್ಟೆ? ನಾನ್ ಬೇರೆ ನಮ್ಮ ಪಕ್ಕದ ಮನೆಯಲ್ಲಿರೋ ಹುಡುಗಿನೇ ಲವ್ ಮಾಡ್ತಾ ಇದ್ದೀನಿ. ಏನಾದ್ರು ಹೆಲ್ಪ್ ಮಾಡು ಕೆಂಪಣ್ಣ. ಪಕ್ಕದ ಮನೆ ಹುಡುಗಿರು ಇನ್ನೂ ಡೇಂಜರ್ ಕಲ. ನಮ್ಮ ಮನೆ ಪಕ್ಕ ಜ್ಯೋತಿ ಅನ್ನೋ ಹುಡುಗಿ ಇದ್ಲು. ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಓಡಕ್ಕೆ ಎದುರ್ಕತ್ತಿದ್ದವಳು. 18 ವರ್ಷ ಆಯ್ತಿದ್ದಂಗೆ ಯಾವನ ಜೊತೆ ಓಡೋದ್ಲು. ಅವಳು ಹೊಡ್ಲು ಅಂತ ಬೇಜಾರಿಲ್ಲ. ಜ್ಯೋತಿ ಅಂತ ಹೆಸರಿಟ್ಕೊಂಡು 5-6 ಹುಡುಗರು ಭಾಳ ಕತ್ಲೆ ಮಾಡಿ 7ನೇವ್ರ ಮನೇಲಿ ದೀಪ ಹಚ್ಚಕ್ ಹೋಗೋಳೆ. ಲೋ ಓತಿಕೇತ, ಇದ್ರಿಂದ ನೀನ್ ಏನ್ಲ ಅರ್ಥ ಮಾಡ್ಕೊಂಡೆ? ವಿದ್ಯೆ ಕಲಿತ ನಾರಿ 18 ವರ್ಷಕ್ಕೆ ಪರಾರಿ. ನಿಮ್ಮ ಹೆಣ್ಣು ಮಕ್ಕಳಿಗೆ ನೀವೇ ಜವಾಬ್ದಾರಿ. ನಾವ್ ಮುಂದೆ ಮದುವೆ ಆಗ್ಬೇಕಾ ಬೇಡವಾ ಕೆಂಪಣ್ಣ? ಸುಮ್ನೆ ಸನ್ಯಾಸಿ ಆಗ್ಬಿಡ್ಲಾ? ಎಷ್ಟೋ ಹುಡುಗಿರ್ ಬಾಳ್ ಉಳಿತದೆ. ಆಹಾಹಾ, ಏನ್ ಹೇಳ್ದೆ ಕೆಂಪಣ್ಣ? ಲವ್ ಮಿಷಿನು ಇಂಜಿನಿಯರಿಂಗ್ ಎಲ್ಲ ಮಾಡ್ತಾ ಇರೋದು ಯಾವ ಐತ್ಲಾ? CS ಕಣಣ. ಹಂಗೆ 2 ಲೈನ್ ಬಿಡ್ಲಾ? ಮನೇಲಿ ಮಾಡ್ತಾರೆ ಉಪ್ಪಿಟ್ಟು, ಲ್ಯಾಬಲ್ ಬರಲ್ಲ ಔಟ್ಪುಟ್ಟು. ತಿತಿಲಿ ಮಾಡ್ತಾರೆ ವಡೆ, ಆಂಟಿರಿಂದ ಹೋಗೋದ್ ಬಿಡೋ ಸೆಡೆ. 6 ಕೇರ್ನಿಲ್ಲ 3 ಕಿಳಿನಿಲ್ಲ, ಹೋಗಿ ಕ್ಯಾಮೆ ನೋಡಿ ದಿರಿದ್ರು ಬಿಟ್ಟತ್ತವ. ರೀ ಸ್ವಾತಿ ಅವರೇ, ಹೇಳಿ. ಏನ್ರಿ ಡಾಕ್ಟ್ರೆ, ಇವತ್ತು ಇಷ್ಟೊಂದು ಮಸ್ತಾಗಿ ಕಾಣ್ತಿದ್ದೀರಾ. ನಿಮ್ಮನ್ನು ನೋಡ್ತಿದ್ರೆ ಕಣ್ಮುಂದೆ ಬೇಜಾನ್ ಡ್ರೀಮ್ಸ್ ಬರ್ತೈತೆ. ಸಾಕು ಜಾಸ್ತಿ ಮಸ್ಕ ಹೊಡಿಬೇಡಿ. ಅದೇನ್ ವಿಷಯ ಅಂತ ಬೇಗ ಹೇಳಿ, ಟೈಮ್ ಆಯ್ತು ಹೊರಡ್ಬೇಕು. ಹ್ಯಾಪಿ ಡಾಕ್ಟರ್ಸ್ ಡೇ ಸ್ವಾತಿ. ಥ್ಯಾಂಕ್ ಯು ಶರತ್. ಡೈಲಿ ಒಂದೊಂದು ಆ್ಯಪಲ್ ತಿನ್ಕೊಂಡು ಮಿಸ್ ಮಾಡ್ದೇನೆ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಬಾಯ್. ಇವಳಜ್ಜಿ ಕೊನೆಗೂ ಡಾಕ್ಟ್ರು ಬುದ್ಧಿ ತೋರಿಸೇ ಬಿಟ್ಲು. ಇರಲಿ ಇವಳನ್ನ ಹೆಂಗ್ ಲೈನಿಂಗ್ ತರಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ, ನನ್ನ ಬೇಗ ಬಾ ಅಂತ ಹೇಳ್ಬಿಟ್ಟು ನೀನೇ ಲೇಟಾಗಿ ಬಂದರೆ ಹೇಗೆ? ನಿಮ್ಗೇನಪ್ಪ ಹುಡುಗರು, ಒಂದು ಬಟ್ಟೆ ಹಾಕೊಂಬಂದ್ರೆ ಆಗೋಗುತ್ತೆ. ಆದರೆ ನಮ್ಮದು ಹಂಗಾಗುತ್ತಾ? ನಾವು ಸೀರೆ ಉಟ್ಕೊಂಡ್ರೆ ಅದಕ್ಕೆ ಮ್ಯಾಚ್ ಆಗೋ ಬಳೆ ಹಾಕೋಬೇಕು, ಇಯರಿಂಗ್ಸ್ ಹಾಕೋಬೇಕು, ಲಿಪ್ಸ್ಟಿಕ್ ಕೂಡ ಹಾಕೊಬೇಕು. ಇಷ್ಟೆಲ್ಲ ಹಾಕೊಂಬರೋದು ನಮ್ಮ ಹುಡುಗನ ಮುಂದೆ ಚೆನ್ನಾಗಿ ಕಾಣಿಸ್ಲಿ ಅಂತ ತಾನೇ. ಸೊ ಲೇಟ್ ಆಯಿತು. ಸರಿ ಮೇಡಮ್, ಈಗ ದೇವ ದರ್ಶನ ಮಾಡೋಣ ಬನ್ನಿ. ಹೌದು, ದೇವರ ಹತ್ರ ಏನು ಬೇಡ್ಕೊಂಡೆ? ಒಂದು ಅವಕಾಶ ಕೊಟ್ರೆ ಕಪ್ಪೆ ಚಪ್ಪು ಮುತ್ತನ್ನ ಕಾಪಾಡ್ದಂಗೆ, ರೆಪ್ಪೆ ಕಣ್ಣನ್ನ ಕಾಪಾಡ್ದಂಗೆ ನಾನಿನ್ನ ಕಾಪಾಡ್ಕೋತೀನಿ ಅಂತ ಬೇಡ್ಕೊಂಡೆ. ಓ ಹೌದೇನು? ನಾನೇನು ಅಷ್ಟೊಂದು ಚೆನ್ನಾಗಿರೋ ಹುಡುಗಿ ಅಲ್ಲ ಬಿಡು. ನಮಗೆ ಕೈಯಲ್ಲಿರೋ ಸೀಪೆಣ್ಣೆ ಸಾಕು, ಕೈಗೆ ಎಟಗಿಸ್ತಿರೋ ದ್ರಾಕ್ಷಿ ಬೇಡ. ಏನು ಕಮ್ಮಿ ಇಲ್ಲ. ಸರಿ, ನಾನೇನಾದ್ರೂ ಕೈ ಕೊಟ್ರೆ ಏನು ಮಾಡ್ತೀಯಾ? ಸಿಂಪಲ್, ನಿನ್ನ ತಂಗಿನ ಪಡೆಯಿಸ್ತೀನಿ. ಕಿತ್ತದವನೇ. ಸರಿ, ನಮ್ಮಪ್ಪ ಹತ್ರ ಬಂದು ನನ್ನ ಯಾವಾಗ ಕೇಳ್ತೀಯಾ? ನಿನ್ನ ಜೊತೆ ನಿನ್ನ ತಂಗಿನ ಯಾವಾಗ ಕೊಡ್ತೀನಿ ಅಂತಾರೆ ಅವಾಗ ಬಂದು ಕೇಳ್ತೀನಿ. ಯಾಕಲ್ಲೋ, ಬದುಕೋ ಆಸೆ ಆಯ್ತಾ ಇಲ್ವೋ ನಿನಗೆ? ಇದೆ ಮೇಡಮ್, ಬೇಜಾರಾಗ್ಬಿಡಿ, ಬನ್ನಿ ಹೋಗೋಣ. ಹೋಗಲ್ಲೋ, ನಾನು ಬರೋದಿಲ್ಲ. ಅಯ್ಯೋ ಬನ್ನಿ ಮೇಡಮ್. ಆಯ್ತು ಇರೋ, ಬುಟ್ಟಿ ಎತ್ಕೋತೀನಿ. ಬರಲ್ಲ? ಇದಕ್ಕೆ ಇಟ್ಕೋ, ನಿನ್ ಖರ್ಚಿಗೆ ಬೇಕಾಗುತ್ತೆ. ಇದನ್ನೆಲ್ಲ ನಾನು ಲೆಕ್ಕ ಬರ್ದಿಟ್ಟಿರ್ತೀನಿ. ನೀನ್ ದೊಡ್ಡ ಡೈರೆಕ್ಟರ್ ಆದ್ಮೇಲೆ ಬಡ್ಡಿ ಸಮೇತ ಉಸುಲ್ ಮಾಡ್ತೀನಿ. ಸರಿ ಮೇಡಮ್, ಆಯ್ತು. ಸರಿ ಬಾಯ್, ಹುಷಾರಾಗಿ ಹೋಗು.
ಹಲೋ ಶರತ್, ಹಿಂಗೆ ನೋಡ್ತಾ ಇರ್ತೀರಾ ಇಲ್ಲ ಏನಾದರೂ ಮಾತಾಡ್ತೀರಾ ಬಾಯ್ ಬಿಟ್ಟು? ತುಂಬ ಮುದ್ದಾಗಿ ಕಾಣ್ತಿದ್ರಲ್ಲ, ಅದಕ್ಕೆ ಡೀಪಾಗಿ ನೋಡ್ತಿದ್ದೆ ಅಷ್ಟೇ. ಆಹಾ, ಇಂಥ ಡೌಗೆ ಏನು ಕಮ್ಮಿ ಇಲ್ಲ. ನೀವ್ಯಾರನ್ನಾದ್ರೂ ಲವ್ ಮಾಡ್ತಿದ್ದೀರಾ ಸ್ವಾತಿ? ಯಾಕಿಂಗ್ ಕೇಳ್ತಾ ಇದ್ದೀರಾ ಶರತ್? ಕೇಳಬೇಕು ಅನ್ನಿಸ್ತು, ಕೇಳ್ತಿದ್ದೀನಿ, ಹೇಳಿ. ಹಂಗೇನಿಲ್ಲಪ್ಪ, ನಮ್ಮ ಮನೇಲಿ ತುಂಬ ಸ್ಟ್ರಿಕ್ಟು. ಈ ಥರ ಹೇಳಿನೇ ಅದೆಷ್ಟು ಹುಡುಗರು ಲೈಫ್ ಹಾಳು ಮಾಡಿದಾರೋ ಈ ಹುಡುಗಿರು. ವಾಟ್? ಹೇ ಏನಿಲ್ಲ. ಸರಿ, ಏನು ತಗೋತೀರಾ? ನಿಮ್ಮ ಹೃದಯ ಸಿಗುತ್ತಾ? ಇವಳು ಯಾಕೋ ನನ್ನ ಹೃದಯನೇ ಇಟ್ಕೊಂಡು MBBS ಮಾಡಂಗವಳೆ. ಯಾವುದಕ್ಕೂ ಹುಷಾರಾಗಿರಬೇಕು. ಏನಂದ್ರಿ? ಏನಿಲ್ಲ ಅಂದಂಗೆ. ನಿಮಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ? ಒಬ್ಬರು ಕೂಡ ಇಲ್ಲ. ಐ ಆಮ್ ಸ್ಟಿಲ್ ಸಿಂಗಲ್. ರೀ, ಹಿಂಗೆ ಸುಳ್ಳು ಹೇಳೋದ್ರಿಂದ ನಿಮ್ಗೆ ಏನ್ರಿ ಸಿಗುತ್ತೆ? ಒಬ್ಬ ಹೊಸ ಬಾಯ್ ಫ್ರೆಂಡ್ ಸಿಗ್ತಾನೆ. ಹೌದು, ಜೀವನದಲ್ಲಿ ನಿಮ್ಮ ಗುರಿ ಏನು? ಮದುವೆ ಆಗಿ ಮಗು ಮಾಡ್ಕೊಳ್ಳೋದು. ಅದಲ್ಲ ರೀ, ಬೇರೆದು. ಮತ್ತೆ ಬೇರೆ ಮಗು ಮಾಡ್ಕೊಳ್ಳೋದು. ಥೂ, ಕಿತ್ತೋದವನೆ. ನಾನು ನಿಮಗೆ ಏನೋ ಹೇಳಬೇಕು ಅಂತಿದ್ದೀನಿ. ಹಾಯ್ ಹೇಳಿ. ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದೀನಿ. ಐ ಲವ್ ಯು. ಓ ಹೌದಾ? ಹಾಗಾದ್ರೆ ನನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಾ? ಶಹಾಜಾನ್ ಅಷ್ಟು ಇಷ್ಟಪಡ್ತೀನಿ ನಿಮ್ಮನ್ನ. ಓ ಹೌದಾ? ಹೌದು. ಹಾಗಾದ್ರೆ ನನಗೋಸ್ಕರ ತಾಜ್ ಮಹಲ್ ಕಟ್ಸ್ತೀರಾ? ತಾಜ್ ಮಹಲ? ತಾಜ್ ಮಹಲೇ. ತಾಜ್ ಮಹಲ್ ಕಟ್ಸೋಕೆ ಜಮೀನೇನೋ ತಗೋಬೋದು, ಆದ್ರೆ ಏನು? ಮುಮ್ತಾಜ್ ಸತ್ ಮೇಲೆ ತಾನೇ ಶಹಾಜಾನ್ ತಾಜ್ ಮಹಲ್ ಕಟ್ಸಿದ್ದು. ಸೊ ನೀವು ಸತ್ ಮೇಲೆ ತಾನೇ ನಾನು ತಾಜ್ ಮಹಲ್ ಕಟ್ಸೋಕ್ಕಾಗೋದು. ರೀ ನಿಂತ್ಕೊಳ್ರಿ, ಯಾಕ್ರಿ ಕೋಪ ಮಾಡ್ಕೊಬಿಟ್ರಿ? ಇವಳು ಅಜ್ಜಿ. ಸೂಪರ್ ಕಣಮ್ಮ, ಕತೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಿದ್ರೆ ನನ್ನ ಮೂವಿಗೆ ಪ್ರೊಡ್ಯೂಸ್ ಮಾಡ್ತೀರಾ ಅಲ್ವಾ ಸರ್? ನಿನಗೋಸ್ಕರನಾದರೂ ಪ್ರೊಡ್ಯೂಸ್ ಮಾಡ್ತೀನಿ ಬಿಡಮ್ಮ. ತುಂಬ ಮುದ್ದಾಗಿ ಕಾಣ್ತಿದ್ದೆ ಕಣಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಬಿಡಮ್ಮ. ಸರ್, ಒಳ್ಳೆ ಟೈಮಲ್ಲಿ ಬಂದು ಮೂಡ್ ಆಫ್ ಮಾಡ್ಬಿಟ್ಟ. ಬಾ ಕೂತ್ಕೋ. ಏನು ಹೇಳಪ್ಪ ನಿಂದು? ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸರ್? ನೋಡಪ್ಪ, ಇವಾಗ ತಾನೇ ಕತೆ ಕೇಳಿದ್ದೀನಿ, ನೆಕ್ಸ್ಟ್ ಟೈಮ್ ನೋಡೋಣ ಬಿಡೋ. ಅಲ್ಲ ಸರ್, ಅಷ್ಟು ಕಷ್ಟ ಬಿದ್ದು ನಿಮ್ಮ ಹತ್ರ ಬಂದರೆ ಹ್ಞೂ ಅಂದ್ಬಿಟ್ಟು ಕೊನೆಗೆ ಹಿಂಗೆ ಹೇಳ್ತಿರಲ್ಲ ಸರ್. ನೋಡಪ್ಪ, ಆ ಹುಡುಗಿ ಹತ್ರ ಅಂದ ಇದೆ, ಚಂದ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಟ್ಯಾಲೆಂಟ್ ಇದೆ ಕಣಯ್ಯ. ಒಂದೆರಡು ಕೊರಿಯನ್ ಮೂವಿ ನೋಡ್ಕೊಂಬಂತು, ಒಳ್ಳೆ ಸ್ಕ್ರಿಪ್ಟ್ ಮಾಡವಳೆ, ಅದಕ್ಕೆ ಓಕೆ ಅಂದ್ಬಿಟ್ಟೆ. ನೆಕ್ಸ್ಟ್ ಟೈಮ್ ನೋಡೋಣ ಬಿಡೋ. ಸ್ವಂತ ಕತೆಗೆ ಬೆಲೆನೇ ಇಲ್ವಾ ಸರ್? ನೆಕ್ಸ್ಟ್ ಟೈಮ್ ನೋಡೋಣ ಬಿಡೋ. ನಿಮ್ಮಂಥವ್ರಿಂದಾನೆ ಮಿಕ್ಕಿ 90% ಅನ್ನದತ್ರಿಗೆ ಕೆಟ್ಟ ಹೆಸರು ಬರ್ತಿರೋದು. ಜೋಲ್ ಸೂಸೋದು ಬಿಟ್ಟು ಟ್ಯಾಲೆಂಟ್ ನೋಡಿ ಅವಕಾಶ ಕೊಡಿ, ಉದ್ಧಾರ ಆಯ್ತೀರಾ. ನಿನಗೆ ಅದು ಯಾವನ್ ಚಾನ್ಸ್ ಕೊಡ್ತಾನೆ ನೋಡ್ತೀನಿ, ಹೋಗ್. ಟ್ಯಾಲೆಂಟ್ ಇದೆ ಕಣಯ್ಯ, ನೋಡ್ಕೊಂಬಂತು. ಯಾವನ್ ಚಾನ್ಸ್ ಕೊಡ್ತಾನೆ ನೋಡ್ತೀನಿ, ನೋಡೋಣ ಬಿಡೋ. ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆ ಟ್ಯಾಲೆಂಟ್ ಇದೆ, ಯಾವನ್ ಚಾನ್ಸ್ ಕೊಡ್ತಾನೆ ನೋಡ್ತೀನಿ, ಹೋಗ್. ಮೂವಿ ಮಾಡೋಕ್ಕೆ ಕತೆ ಬರೆದ್ರೆ ಸಾಲದು, ಫಸ್ಟ್ ಎಕ್ಸ್ಪೀರಿಯನ್ಸ್ ತಗೋಬಾ ನೋಡೋಣ. ನೋಡಪ್ಪ, ಕತೆ ಎಲ್ಲ ಓಕೆ, ಬಟ್ ಕಂಟೆಂಟ್ ಇನ್ನೂ ಬೇಕು. ಬೇರೆ ಏನಾದರೂ ರಿಯಲಾಗಿ ನಡೆದಿರೋ ಬರ್ಕೊಂಡು ಬಾ, ಆಮೇಲೆ ನೋಡೋಣ. ಸರ್, ನಾನು ಮಾಡೇ ಮಾಡ್ತೀನಿ ಸರ್, ಪಕ್ಕ. ಫಸ್ಟ್ ಎಕ್ಸ್ಪೀರಿಯನ್ಸ್ ತಗೋಬಾ, ಆಮೇಲೆ ನೋಡೋಣ. ನಾವು ವುಮೆನ್ಸ್ ಓರಿಯೆಂಟೆಡ್ ಫಿಲ್ಮ್ಸ್ ಅಷ್ಟೇ ಪ್ರೊಡ್ಯೂಸ್ ಮಾಡೋದು. ಇದೆಲ್ಲ ಆಗ್ತಿಲ್ಲ.
ಅಲ್ಲ, ಸ್ವಲ್ಪ ಜನ ಪ್ರೊಡ್ಯೂಸರ್ಸ್ ಬೇಡ ಅಂದ್ರು ಅಂತ ನಿನ್ ಪ್ರಯತ್ನನ ಇಲ್ಗೆ ನಿಲ್ಲಿಸ್ತೀನಂದ್ರೆ ಹೇಗೆ? ಆಡ್ಕೊಳ್ಳೋರು ತುಂಬ ಜನ ಇದ್ದಾರೆ, ಅರ್ಥ ಮಾಡ್ಕೊ. ಆಡ್ಕೊಳ್ಳೋರೇನು ಇಟ್ಟು ಬಟ್ಟೆ ಕೊಡ್ತಾರಾ? ಒಂದ್ ಜೇಡಾನೇ ನೋಡು, ತನ್ ಕಟ್ಟಿರೋ ಗೂಡ್ನ ಮನುಷ್ಯ ಎಷ್ಟು ಸಲ ಕಿತ್ತಾಕಿದ್ರು ತನ್ನ ಪ್ರಯತ್ನ ಬಿಡದೆ ಮತ್ತೆ ಮತ್ತೆ ಅದ್ರ ಗೂಡ್ನ ಕಟ್ಟುತ್ತೆ. ಅದೇ ತರ ನೀನು ಮತ್ತೆ ಮತ್ತೆ ಪ್ರಯತ್ನ ಮಾಡು. ಯಾರೋ ಗೊತ್ತು, ಆ ದೇವರು ನಿಂಗೋಸ್ಕರ ಹೊಸ ಪ್ರಪಂಚನೇ ಸೃಷ್ಟಿ ಮಾಡ್ಬೋದೇನೋ. ನನ್ನ ಹುಡ್ಗ ಯಾವತ್ತೂ ಸೋಲ್ಬಾರ್ದು. ನನ್ನ ಹುಡ್ಗ ಯಾವತ್ತೂ ಸೋಲ್ಬಾರ್ದು. ಎಲ್ಲರ ಲೈಫಲ್ಲಿ ಎಷ್ಟೋ ಸೋಲು, ಎಷ್ಟೋ ನೋವು. ಇದು ಒಬ್ಬರ ಕತೆ ಅಲ್ಲ. ಇಂಥ ಸೊಸೈಟಿಯಲ್ಲಿ ಬಿದ್ದು ಎದ್ದು ನಿಂತ ಪ್ರತಿಯೊಬ್ಬ ಕನಸುಗಾರರ ಕತೆ.